ನನ್ನ ಹೆಸರು ರಚನಾ ಅಂತ ಹೊಳೆನರಸೀಪುರದಿಂದ ಬಂದಿದ್ದೀನಿ. ನಾನು ಇಲ್ಲಿಗೆ ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಮತ್ತು ನನಗೀಗ 1 ವೀಕಿಂದ 3 kgs ಕಮ್ಮಿ ಆಗಿದ್ದೀನಿ. ಬರೀ ಡಯಟಿಂದಾನೆ ಆಲ್ಮೋಸ್ಟ್. ನಿಮ್ಮ ಹೆಸರು? ರಮೇಶ್ ಅಂತ. ಯಾವ ಊರು? ತರ್ಣಿಗೆರೆ. ಹೌದಾ. ಈಗ ನೀವು ಶುಗರ್ ಎಷ್ಟು ವರ್ಷದಿಂದ ಇತ್ತು ನಿಮಗೆ? ಸರ್ ನನಗಾಲೇ ಒಂದು ಕಮ್ಮಿ 3 ವರ್ಷ ಆಯಿತು. 3 ವರ್ಷದಲ್ಲಿ ಮಂಡ್ಯದಲ್ಲಿ BV ಅಂಡರ್ಪೇಟ್ ರೋಡಲ್ಲಿ ಒಬ್ಬರು ಡಾಕ್ಟ್ರ್ ಇದ್ರು. ಅವರು ತುಂಬ ವಯಸ್ಸಾದವರು. ನಾನು ಅಲ್ಲಿಗೆ ಅದೇ ಫಸ್ಟು ಮಾತ್ರೆ ತಗೊಳ್ಳೋಣ ಅಂತ ಹೋದೆ. ಒಂದು 2 ತಿಂಗಳು ತಗೊಂಡೆ ಸಹ ಅವರು ಡಾಕ್ಟ್ರು ಸತ್ತೋಗ್ಬಿಟ್ರು. ತಿರ್ಗಿ ಯಾರು ಡಾಕ್ಟ್ರು ಇದಾರಲ್ಲ, ಅಷ್ಟೊತ್ತಿಗೆ ನಮ್ಮ ಬೂನಳ್ಳಿಯವರು ನಮ್ಮ ಬಾಮೈದ ಒಬ್ಬರು ಬೆಂಗಳೂರಿಗೆ ಹೋಗಿ ಎಲ್ಲ ತೋರಿಸ್ಕೊಂಡು 500-600 ಆಗ್ಬಿಟ್ಟದೆ, ಇಳಿತಾನೆ ಇಲ್ಲ ನನಗೆ ಅಂತ ನಾನು ಫೋನ್ ಮಾಡಿದೆ ನಮ್ಮ ಬಾಮೈದಿಂಗೆ. ಹಿಂಗೆ ಆಗ್ಬಿಟ್ಟದೆ, ನಂದು ಒಂದು 400 ಗಂಟೆ ಹೊಟ್ಟೋಗ್ಬಿಟ್ಟದೆ, ಏನು ಮಾಡೋದು ಅಂತ ಫೋನ್ ಮಾಡಿದೆ. ಇಲ್ಲಿ ನಾಮಂಗಲದಲ್ಲಿ ಡಾಕ್ಟ್ರ್ ಅವರೇ, ಅಲ್ಲಿಗೆ ಬಾ ಸರಿ ತೋರಿಸು, ನನಗಂತೂ ಕಮ್ಮಿ ಆಯಿತು ಅಂತ ಅಂದರು. ನಾನು ತಡಿ ನೋಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಸಾಲೆ 2 ವರ್ಷ ಆಯ್ತು ಇಲ್ಲಿಗೆ ಬಂದು. 2 ವರ್ಷದವಿಂದ ಕ್ಲೀನಾಗಿ ಆ ಡಾಕ್ಟ್ರು ಹೇಳುವಾಗಲೇ ಹೇಳಿದರು, ನಿಮಗೆ ಒಂದು 2 ವರ್ಷದಲ್ಲಿ ಕ್ಲಿಯರೇ ಆಯ್ತದೆ ಅಂತ. ನನಗೆ ಈಗ 140, ಹೋದ ಸರಿನೂ 140 ಇದೆ, ಈ ಸರಿ 140 ಇದೆ, ಆಲೇ ಒಂದು 3-4 ಸತಿಯಿಂದ 140 ಇದೆ ಸರ್. ನೀವು ಸ್ಟಾರ್ಟಿಂಗ್ ಬಂದಾಗ ಎಷ್ಟಿತ್ತು ಶುಗರ್ ನಿಮಗೆ? ನನಗೆ 450-500 ಇತ್ತು ಸರ್ ಸ್ಟಾರ್ಟಿಂಗ್ ಬಂದಾಗ. ಓಕೆ. ಈಗ ಪೂರ್ತಿ ನಾರ್ಮಲಾಗಿ ಬಂದಿದೆ, ಆರೋಗ್ಯವಾಗಿದ್ದೀರಾ? ಎಲ್ಲ ನಾನು ಪೂರ್ತಿ, ಆಮೇಲೆ ಕೈ ಕಾಲು ಸೋತ್ಕೊಳ್ಳೋದು, ಮಧ್ಯರಾತ್ರಿ ರೀಸರ್ಚ್ ಮಾಡೋದು ಎಲ್ಲ ಆಯ್ತಿತ್ತು. ಏನೂ ಇಲ್ಲ. ಈ ಮೆಡಿಸನ್ನು ನನಗಂತೂ ತುಂಬ ಒಳ್ಳೆ ಕ್ಲೀನಾಗಿ ಅಡ್ಜಸ್ಟ್ ಆಗೋಯ್ತು ಸರ್. ಹಾಗಾಗಿ ಯಾವ ತೊಂದರೆನೂ ಇಲ್ಲ. ನಾನಂತೂ ಯಥೇಚ್ಛವಾಗಿ ಬಾಡು ಅನ್ನ ಯಾವುದು ಬಿಡ್ತಾ ಇಲ್ಲ, ಎಲ್ಲನೂ ತಿಂತೀನಿ. ಆದ್ರೂ ಬಟ್ ಏನು ತೊಂದರೆ ಇಲ್ಲ, ಆರಾಮಾಗಿ 140 ಇದೆ. ಆಲೇ 3 ಸಾರಿ ಚೆಕ್ ಮಾಡ್ತೀನಿ, 3 ಸಾರಿ 140. ಓಕೆ. ನಮ್ಮಲ್ಲಿರೋ ಮಿರಾಕಲ್ ಮೆಡಿಸಿನ್ ಇಂದ ನಿಮಗೆ ಆರಾಮಾಗಿದೆ ಈಗ? ಆರಾಮ್, ನನಗಂತೂ ತುಂಬಾ ಅಡ್ಜಸ್ಟ್ ಆಗೈತೆ ಸರ್. ಈಗ ಅದಕ್ಕೆ ನನಗೆ ಈಗ ನಮ್ಮ ಅಕ್ಕ ಯಾರು ಇನ್ನೊಬ್ರು ಸುಮಾರು ಜನ ಫೋನ್ ಮಾಡವ್ರೆ, ಈಗ ನೀ ಅಲ್ಲಿಗೆ ಕರ್ಕೊಂಡಿ ತೋರಿಸು ಅಂತ. ಈಗ ನೆಕ್ಸ್ಟು ಅವ್ರನ್ನೂ ಇಲ್ಲಿಗೆ ಕರ್ಕೊಂಡು ಸರ್. ಓಕೆ, ಥ್ಯಾಂಕ್ ಯು. ನಾವು ಒಬ್ಬ ವ್ಯಕ್ತಿಗೆ ಬಳಸ್ತಾ ಇದ್ದೀವಿ, ಕೆಲವರು ಬಳಸ್ತಾ ಇದ್ದಾರೆ. ಇಷ್ಟೆಲ್ಲ ಎಣ್ಣೆಯನ್ನು ತೆಗೆದುಕೊಳ್ತಾ ಇದ್ರು ಕೂಡ, ಅದು 0 ಕೊಲೆಸ್ಟ್ರಾಲ್ ಎಣ್ಣೆಯನ್ನೇ ತೆಗೆದುಕೊಳ್ತಾ ಇದ್ರು ಕೂಡ ಯಾಕೆ ಹಾರ್ಟ್ ಡಿಸೀಸ್ ಹೆಚ್ಚಾಗ್ತಾ ಇದ್ದಾವೆ? ಮತ್ತೆ ವಿಶೇಷವಾಗಿ ಸ್ನಿಗ್ಧ ದ್ರವ್ಯಗಳಲ್ಲಿ ಮೊದಲನೇ ಪಂಕ್ತಿಯಲ್ಲಿ ಬರುವಂತವು ಬೆಣ್ಣೆ ಮತ್ತು ತುಪ್ಪ ಎನ್ನುವಂಥದ್ದನ್ನು ತಿಳಿಸಲಾಗಿದೆ. ಆದಾಗ್ಯೂ ಇವತ್ತಿನ ಆಧುನಿಕ ಯುಗದಲ್ಲಿ ಪ್ರತಿನಿತ್ಯ ನಾವು ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಲಿಕ್ಕೆ ಸಾಧ್ಯವಾಗದಿದ್ರೂ ಕೂಡ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ಆದರೂ ಕೂಡ ಮಾಡ್ತಾ ಬರಬೇಕಿತ್ತು. ಅದನ್ನೂ ಮಾಡ್ತಾ ಇಲ್ಲ. ಹೋಗ್ಲಿ, ತಿಂಗಳಿಗೊಮ್ಮೆ ಅದನ್ನು ರೂಢಿಸ್ಕೊಂಡವ್ರ ಸಂಖ್ಯೆ ತೀರಾ ಕಡಿಮೆ. ಕೊನೆ ಪಕ್ಷ ಹಬ್ಬ ಹರಿದಿನಗಳಲ್ಲಿ ಆಚರಣೆಗಳ ನೆಪದಲ್ಲಾದ್ರೂ ಕೂಡ ಮಾಡ್ಲಿ ಎನ್ನುವಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಮಾಡಿಕೊಂಡ್ರೆ ಖಂಡಿತ ತಲೆನೋವು ಕಡಿಮೆ ಆಗುತ್ತೆ. ನೋವಿಗೆ ಪರ್ಯಾಯ ಮಾತ್ರ ಅವಶ್ಯಕತೆ ಇರೋದೇ ಇಲ್ಲ, ಖಂಡಿತ ಅದು ಕಡಿಮೆ ಆಗುತ್ತೆ. ಸೊ ಯಾವಾಗ್ಲೂ ಅಷ್ಟೇನೆ, ಮೈಗ್ರೇನ್ ತಲೆನೋವಲ್ಲಿ ಮೇನ್ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ ಅರ್ಧ ತಲೆನೋವು ಬರೋದು. ಸೊ ಕೆಲವೊಬ್ಬರಿಗೆ ವಾಂತಿ ಬಂದಂಗ ಆಗೋದು, ಕೆಲವರು ಹೇಳ್ತಾರೆ ವಾಮಿಂಟ್ ಆಗ್ದಂಗ ಆಗುತ್ತೆ. ನಮಗೆ ಬಿಸಿಲಿಗೆ ಹೋದ್ರೆ ಜಾಸ್ತಿ ಆಗೋದು. ಈ ಕ್ರೌಡ್ ತುಂಬಾ ಕ್ರೌಡ್ ಇತ್ತು ಅಂದ್ರೆ, ಜನಜಂಗುಳಿ ಇರುವಂತ ಪ್ರದೇಶಕ್ಕೆ ಹೋದಾಗ ಅವಾಗ ಅವ್ರಿಗೆ ಇನ್ನೂ ತಲೆನೋವು ಜಾಸ್ತಿ ಆಗ್ಬಿಡುತ್ತೆ. ಟ್ರಾವೆಲ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ತಲೆನೋವು ಬೇರೆ ಬೇರೆ ಕಾರಣಗಳಿಂದ ಜಾಸ್ತಿ ಆಗ್ತಾ ಬರುತ್ತೆ. ಇದು ಇದ್ರದ್ದು ಮೇನ್ ಲಕ್ಷಣಗಳು. ಸೊ ತಲೆನೋವು ಯಾರೇ ಬರಲಿ, ಬಂದ ತಕ್ಷಣ ತಲೆನೋವು ಮಾತ್ರ ಮುಂದೆ ಇರೋದೇ ಒಳ್ಳೇದು. ಈಗ ನಮ್ಮ ಮತ್ತೆ ಇನ್ನಿತರ ಹೃದಯ ಸಂಬಂಧಿ ಕಾಯಿಲೆ ಇರಬಹುದು, ಮತ್ತೆ ಕೆಲವು ಕ್ಯಾನ್ಸರ್ ಬರ್ಬೋದು. ಮತ್ತೆ ಇತ್ತೀಚೆಗೆ ಮಂಡಿ ನೋವು ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಅತಿ ಹೆಚ್ಚು ತೂಕ ಅಥವಾ ಒಬೆಸಿಟಿ ಇರೋದ್ರಿಂದ ಕೂಡ ಈ ಮಂಡಿ ನೋವು ಕಾಣಿಸ್ಕೊಳ್ತಾ ಇದೆ. ಇದೆಲ್ಲವನ್ನು ನಾವು ತಡಿಬೇಕು ಅಂತಂದ್ರೆ ಮುಖ್ಯವಾಗಿ ಆಹಾರ ಪದ್ಧತಿಯ ಬದಲಾವಣೆಯನ್ನ ಹೇಳಬೇಕಾಗುತ್ತೆ, ಮತ್ತೆ ದೈಹಿಕ ಚಟುವಟಿಕೆಯನ್ನ ಮಾಡಬೇಕು ಅಂತ ಹೇಳಬೇಕಾಗುತ್ತೆ. ಸರ್, ಈಗ ಆಹಾರ ಪದ್ಧತಿಯ ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಅಗಾಧವಾದ ಬದಲಾವಣೆ ಆಗಿದೆ. ಮತ್ತು ಕುಂಠಿತ ಜೀವನ ಶೈಲಿಯಿಂದಾಗಿ ನಾವು ಅಧಿಕವಾದಂತಹ ಕಾರ್ಬೋಹೈಡ್ರೇಟ್ಸ್ಗಳನ್ನು ಸೇವನೆ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಕಡೆ ಚಟುವಟಿಕೆಗಳು ಕೂಡ ಇಲ್ಲ. ಯಾವ ರೀತಿ, ಈಗ ನೀವು ಆಗಲೇ ಹೇಳಿದ್ರಿ TV, ಮೊಬೈಲ್ಸ್, ಸ್ಕ್ರೀನಿಂಗ್ಗಳಲ್ಲಿ ನಾವು ಹೆಚ್ಚು ಕಾಲವನ್ನು ಕಳೀತಾ ಇದ್ದೀವಿ ಅಂತ. ಮೊದಲಿಗಾದರೂ ಕೂಡ ಚೈಲ್ಡ್ಹುಡ್ಡಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಶಾಲೆ ಕಾಲೇಜು ಹಂತದಲ್ಲಿ ನಾವು